ಹಿರಿಯ ರಾಜಕಾರಣಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತಾರೆ, ನಿಮ್ಗೆ ಹೆಂಗೆ ಅನಿಸುತ್ತೆ ಸರ್? ಕ್ರಾಂತಿ ಯಾವುದಕ್ಕೆ? ಇಲ್ಲ, ಈಗ ಕ್ರಾಂತಿ ಅನ್ನೋದು ಏನಾಗಿದೆ ಅಂದರೆ, ಈಗ ನನಗೆ ಗೊತ್ತಿತ್ತು, ಏಯ್ ತತ್ತಿರಿ ಕಡೆ ಆಮೇಲೆ ಕಿವಿಲಿ ಮಾತಾಡವೆ ಸುಮ್ಮನೆ ಸ್ವಭಾ ಇದು ಕ್ರಾಂತಿ ಅನ್ನುವ ವಿಚಾರ ಇದೆಯಲ್ಲ, ಹೇಳ್ಬೋದು. ಈ ಕ್ರಾಂತಿ ಅಂದರೆ ಏನು, ಕ್ರಾಂತಿ ಅಂದರೆ ಏನು ಮೊದಲು ಹೇಳ್ದವ್ರು ಅರ್ಥ ಮಾಡ್ಕೋಬೇಕು. ಕ್ರಾಂತಿ ಅಂದ್ರೆ ಗೊತ್ತಿಲ್ಲ. ಒಂದು, ಸಿದ್ದರಾಮಯ್ಯ ಇದೊಂಥರ ಭಾಳ ನಿಮ್ಗೆ ಹೇಳೋದಾದ್ರೆ ಕರ್ನಾಟಕ ರಾಜಕಾರಣದಲ್ಲಿ ಇಂಥ ನಾಜೂಕಾಗಿ, ಇಂಥ ಅದ್ಭುತವಾಗಿ ಭಾಳ ಮೆಲ್ಲಗಿದ್ದು ಎಲ್ಲರನ್ನೂ ದಾರಿ ತಪ್ಪಿಸಿದ್ದು ಸಿದ್ದರಾಮಯ್ಯವ್ರೀಗ ಯಾರಿಗೂ ಇದಾಗಲಿಲ್ಲ. ಸಿದ್ದರಾಮಯ್ಯ ಏನು ಮಾಡ್ತಾರೆ, ಎಲ್ಲೋಗ್ತಾರೆ ಯಾರಿಗೂ ಗೊತ್ತಿಲ್ಲ. ಸಿದ್ದರಾಮಯ್ಯ ಬುದ್ಧಿವಂತ, ಸಿದ್ದರಾಮಯ್ಯನವರು ಬಹಳ ಅದ್ಭುತವಾದ ಚಿಂತನೆ. ಸಿದ್ದರಾಮಯ್ಯನವ್ರನ್ನ ತೆಗೆದರೆ ಮಾತ್ರ ಕ್ರಾಂತಿ, ಸಿದ್ದರಾಮಯ್ಯವ್ರನ್ನ ತೆಗೆದರೆ ಮಾತ್ರ ದಾಳಿ, ಸಿದ್ದರಾಮಯ್ಯನವ್ರನ್ನ ತೆಗೆದರೆ ಮಾತ್ರ ಹೋರಾಟ. ನಿಮಗೆ ನಾನು ಹೇಳ್ತೀನಿ, ಸಿದ್ದರಾಮಯ್ಯನವ್ರು ಬಿಟ್ಟರೆ ಯಾರಿದ್ದಾರೆ ಸ್ವಲ್ಪ ಹೇಳ್ಬೇಕು ನೀವು. ಕಾಂಗ್ರೆಸ್ನಲ್ಲೇ ಇಲ್ಲ. ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲೂ ಸಿದ್ದರಾಮಯ್ಯನೇ ಬೇಕಾಗುತ್ತೆ. ಮುಂದಿನ ಚುನಾವಣೆ ಮುಗಿದ ನಂತರ 2028 ಮುಗಿದ ಮೇಲೂ ಸಿದ್ದರಾಮಯ್ಯನೇ ಬೇಕಾಗುತ್ತೆ. ಆ ಪರಿಸ್ಥಿತಿ ಇದೆ. ಸಿದ್ದರಾಮಯ್ಯನಿಗೆ ಹೋಲುವಂಥ ವ್ಯಕ್ತಿತ್ವ, ವಯಸ್ಸು ಇರ್ತಕ್ಕಂಥ ಯಾರು ಕಾಂಗ್ರೆಸ್ನಲ್ಲಿಲ್ಲ, BJPಲಿಲ್ಲ ಮತ್ತು JDSನಲ್ಲಿಲ್ಲ. ಮೂರಲ್ಲೂ ಇಲ್ಲ. ಮೂರಲ್ಲೂ ಯಾರ್ಯಾರೋ ಮಾತಾಡ್ತಾರೆ, ಸುಳ್ಳು. ಸಿದ್ದರಾಮಯ್ಯ ಇರೋದ್ರಿಂದ ಒಂದು ಗೌರವ, ಈ ರಾಜ್ಯಕ್ಕೆ ಗೌರವ, ಸ್ವಲ್ಪ ಯಜಮಾನಿಕೆ ಇದೆ, ಭಾಳ ಗಾಂಭೀರ್ಯ ಇದೆ, ಮಾತನಾಡುವಾಗ ಗೌರವ ಇದೆ. ಮತ್ತು ಈಗ ಅವರು ಮಂತ್ರಿಮಂಡಲವನ್ನು ರಚನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾಳೆ ಅವರು ಖರ್ಗೆ ಅವ್ರ ಜೊತೆಲಿ ಮಾತನಾಡ್ತಾರೆ. ಮಂತ್ರಿಮಂಡಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಆದರೆ ಸಿದ್ದರಾಮಯ್ಯನ ತೆಗೆಯುವ ಪ್ರಶ್ನೆ ಇಲ್ಲವೇ ಇಲ್ಲ, ತೆಗೆಯೋ ಪ್ರಶ್ನೆನೇ ಇಲ್ಲ. ತೆಗೆದ್ರೆ ತಾನೇ ದಾಳಿ, ತೆಗೆದ್ರೆ ತಾನೇ ಕ್ರಾಂತಿ, ತೆಗೆಯುವ ಪ್ರಶ್ನೆ ಇಲ್ಲವೇ ಇಲ್ಲ. ಇದನ್ನು ನಾನು ಸುಮಾರು ವರ್ಷದಿಂದ ಹೇಳ್ತಾ ಇದ್ದೀನಿ. ಈಗಲೂ ಸಿದ್ದರಾಮಯ್ಯ ಭದ್ರ, ಬೇರೆ ಮಾತಿಲ್ಲ. ಸಿದ್ದರಾಮಯ್ಯನ ಇಳಿಸೋದಕ್ಕೆ ಯಾರಿಂದಲೂ ಸದ್ಯಕ್ಕೆ ಸಾಧ್ಯವಿಲ್ಲ.